ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನೋಡ್ರಿ ನಾನು ಮಸ್ತಾದ ಅವ್ರೆಕಾಳು ಪಲ್ಯ ಹೆಂಗೆ ಮಾಡೋದು ಅಂತೇಳಿ ತೋರಿಸಿದ್ದೀನಿ. ಇದು ನೋಡ್ರಿ, ಈಗ ಅವ್ರೆಕಾಳು ಸೀಸನ್ನು ಸ್ಟಾರ್ಟ್ ಆಗೈತಿ. ಈ ಅವ್ರೆಕಾಳು ಗ್ರೇವಿನ ಹೆಂಗೆ ಮಾಡಿದ್ದೀವಿ ಅಂಥೇಳಿ ನೋಡ್ಕೊಂಡು ಬನ್ನಿರಿ. ಅದಕ್ಕೆ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಈ ಅವ್ರೆಕಾಳು ಗ್ರೇವಿ ಇದು ನೋಡ್ರಿ, ದೋಸೆ ಜೊತೆ, ಚಪಾತಿ ಜೊತೆ, ಜೋಳದ ರೊಟ್ಟಿ ಜೊತೆ, ವೈಟ್ ರೈಸ್ ಜೊತೆ, ಯಾವುದ್ರ ಜೊತೆ ಆದ್ರೂ ತಿನ್ಕೋಬೋದು. ಸೂಪರ್ ಟೇಸ್ಟಿಯಾಗಿರುತ್ತೆ. ಮತ್ತು ಒಂದು ಸರಿ ಮಾಡಿಕೊಟ್ರಿ ಅಂತಂದ್ರೆ ಪದೇ ಪದೇ ಇದನ್ನು ಕೇಳ್ತಾರೆ ಮನೆಯೊಳಗನ. ಎಷ್ಟು ಚಲೋ ಆಗುತ್ತಂತಂದ್ರೆ ಇದೊಂದು ಮಾಡ್ಕೊಂಡ್ವಿ ಅಂತಂದ್ರೆ ಎಲ್ಲ ಜೊತೆನೂ ಇದು ಹೊಂದ್ಕೊಳ್ಳುತ್ತೆ. ಈ ಅವ್ರೆಕಾಳು ಪಲ್ಯನ ಹೆಂಗೆ ಮಾಡಿದೆ ಅಂಥೇಳಿ ನೋಡ್ಕೊಂಡು ಬನ್ನಿರಿ. ಭಾಳ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಅವ್ರೆಕಾಳು ಈಗ ಸೀಸನು, ಈ ಥರ ಮಾಡ್ಕೊಂಡು ನೋಡಿರಿ ಒಂದು ಸರಿ. ಈಗ ಅವ್ರೆಕಾಳಿಗೆ ಫಸ್ಟಿಗೆ ನಾನು ಇಲ್ಲಿ ಹಸಿ ಕೊಬ್ಬರಿನ, ತುರಿದಿರೋ ಕೊಬ್ಬರಿನ ತೊಗೊಂಡಿನಿ. ಒಂದು 2 ಸ್ಪೂನ್ದಷ್ಟು ತೊಗೊಂಡಿನಿ ನೋಡಿರಿ ನಾನು ಹಸಿ ಕೊಬ್ಬರಿನ. ಇಲ್ಲಿ 1 ಗಡ್ಡೆ ಬೆಳ್ಳುಳ್ಳಿನ ತೊಗೊಂಡಿನಿ. ಆಮೇಲೆ ಕೊತ್ತಂಬರಿ ಸೊಪ್ಪು, 1 ಟೊಮೆಟೊ, ಇದನ್ನೆಲ್ಲ ಮಿಕ್ಸಿ ಮಾಡ್ಕೊತೀನಿ. ಈಗ ಅವ್ರೆಕಾಳನ್ನು ಸ್ವಚ್ಛಂಗೆ ತೊಳ್ಕೊಂಡು ಇಟ್ಕೊಂಡ್ಬಿಡೋಣ್ರಿ. ಈಗ ಕುಕ್ಕರ್ ಒಳಗೆ ಮಾಡ್ಕೊತೀನಿ. ಇವತ್ತು ನಾನು ಕುಕ್ಕರ್ ಒಳಗೆ ಮಾಡಿದ್ವಿ ಅಂದರೆ ದಿಢೀರ್ ಅಂತೇಳಿ ಮಾಡ್ಕೊಂಡ್ಬಿಡ್ಬೋದು. ಈಗ ನೋಡಿರಿ, 1 ಸ್ಪೂನ್ದಷ್ಟು ಎಣ್ಣೆನ ಹಾಕ್ಕೊಂಡಿನ್ರಿ ನಾನು. ಈಗ ಒಂದು ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡಿ ಉಳ್ಳಾಗಡ್ಡಿನ ಹಾಕ್ಕೊಂಡಿನ್ರಿ. ಇದು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು, ಏನು ಕಲರ್ ಏನು ಚೇಂಜ್ ಆಗೋದು ಬೇಡ. ಒಂದು ಸ್ವಲ್ಪ ಉಳ್ಳಾಗಡ್ಡಿ ಮೆತ್ತಗಾದ್ರೆ ಸಾಕು. ಈಗೇನೈತಲ್ರಿ, ಈ ಅವ್ರೆಕಾಳನ್ನ ಒಂದು ಸ್ವಲ್ಪ ಎಣ್ಣೆ ಒಳಗನ ಹಾಕಿ ಫ್ರೈ ಮಾಡಬೇಕ್ರಿ. ಎಣ್ಣೆ ಒಳಗೆ ಹಾಕೋದ್ರಿಂದ ಇದ್ರೊಳಗಿರೋ ಒಗರು ಇರ್ತಾವೆ ಸ್ವಲ್ಪ, ಅದೆಲ್ಲ ಎಣ್ಣೆ ಒಳಗೆ ಹಾಕಿದ ತಕ್ಷಣ ಆ ಟೇಸ್ಟು ಹೋಗುತ್ತೆ ಅಂಥೇಳಿ ಎಣ್ಣೆ ಒಳಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ. ಉಪ್ಪು ಅರಿಶಿನ ಹಾಕಿ ಎಣ್ಣೆ ಒಳಗೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಅವ್ರೆಕಾಳನ್ನು, ಅಂದ್ರನ ಪಲ್ಯ ಟೇಸ್ಟ್ ಆಗುತ್ತೆ. ಚಂದಂಗೆ ಅವ್ರೆಕಾಳನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಬಿಡೋಣ. ಇದಕ್ಕೆ ಜಾಸ್ತಿ ನೀರು ಹಚ್ಚೋದು ಬೇಕಾಗಿಲ್ಲ ರೀ. ಇದು ಏನದು ಪಲ್ಯ ಮಾಡ್ಬೇಕಂತಂದ್ರೆ ಜಾಸ್ತಿ ನೀರು ಹಚ್ಚೋ ಅವಶ್ಯಕತೆನೇ ಇಲ್ಲ. ಈಗ ಒಂದು ಸ್ವಲ್ಪ ಎಣ್ಣೆಯೊಳಗೆ ಫ್ರೈ ಮಾಡಿದ ಮೇಲೆ ಈಗ 1 ಸ್ಪೂನ್ದಷ್ಟು ಗರಂ ಮಸಾಲ ಪೌಡ್ರ್ ಹಾಕ್ಕೊಳಕತ್ತೀನಿ ನಾನು. ಇದು ಬೇಕಂದ್ರೆ ಹಾಕ್ಕೊಡ್ರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿಕೊಡ್ರಿ. ಈಗ ಖಾರಕ್ಕೆ ನಾನು ಅಚ್ಕಾರದ ಪುಡಿನ ಹಾಕ್ಕೊಳಕತ್ತೀನಿ. ಬೇಕಂದ್ರೆ ನೀವು ಸಾಂಬಾರು ಪೌಡ್ರೂ ಹಾಕ್ಕೋಬೋದು. ಸಾಂಬಾರು ಪೌಡ್ರ್ ಹಾಕ್ಕೊಂಡ್ರೂ ಟೇಸ್ಟ್ ಆಗುತ್ತೆ. ನಾನಿಲ್ಲಿ ಅಚ್ಕಾರದ ಪುಡಿನ ಹಾಕ್ಕೊಂಡಿನಿ. ಚೆಂದಂಗೆ ಒಂದು ಸರಿ ಕಲಿಸ್ಕೊಂಡ್ಬಿಡೋಣ್ರಿ ಇದನ್ನು. ಈ ಥರ ಖಾರದ ಪುಡಿನ ಎಣ್ಣೆ ಹಾಕಿ ಮಾಡಿದ್ವಿ ಅಂದರೆ ಕಲರು ಚೇಂಜ್ ರೆಡ್ ಕಲರ್ ಬರುತ್ತೆ. ಆಮೇಲೆ ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ. ಈಗೇನು ಮಸಾಲೆ ರುಬ್ಕೊಂಡಿದ್ವಲ್ರಿ, ಮಸಾಲೆ ರುಬ್ಕೊಳ್ಳೋ ಮುಂದಾಗೂ ನಾನು ಒಂದು ಸ್ವಲ್ಪನೂ ನೀರು ಹಾಕ್ಕೊಂಡಿಲ್ಲ. ಯಾಕಂದ್ರೆ ಟೊಮೆಟೊ ಹಾಕ್ಕೊಂಡಿರ್ತೀವಲ್ಲ, ಅದನ್ನು ನೀರು ಚೆಂದಂಗೆ ರುಬ್ಕೊಳತೈತೆ ಅಂಥೇಳಿ ನಾನು ನೀರು ಹಾಕ್ಕೊಂಡೇ ಇಲ್ಲ. ಇದನ್ನು ಮಸಾಲೆ ಒಳಗೆ ಹಾಕ್ಕೊಂಡು ಚೆಂದಂಗೆ ಒಂದು ಸತಿ ಫ್ರೈ ಮಾಡ್ಕೋಬೇಕ್ರಿ. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡಿನ್ರಿ. ಜಾಸ್ತಿ ನೀರು ಹಾಕ್ಕೊಂಡಿಲ್ಲ ನಾನು. ನೋಡ್ರಿ, ಅಷ್ಟೇ ಒಂದು ಚಿಕ್ಕ ಲೋಟಿಂದ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡಿನಿ. ಸಾಕಷ್ಟು. ಇನ್ನು ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಡ್ರಿ ಸಾಕು. ಇದನ್ನೇನೈತಿ ಒಂದು 2 ವಿಷಲ್ಲು ಪೂರ್ತಿ ಸಣ್ಣ ಉರಿ ಒಳಗೆ 2 ವಿಷಲ್ಲು ಮಾಡ್ಕೊಂಡಿನಿ ನಾನು. ಅಂದ್ರೆ ಇದೆಲ್ಲ ಮಸಾಲೆ ಎಲ್ಲ ಚೆಂದಂಗೆ ಕುದ್ದು ಸೈಡ್ಗೆಲ್ಲ ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ. 2 ವಿಷಲ್ ಮಾಡ್ಕೊಂಡ್ವಿ ಅಂದರೆ ಸಾಕು. ಯಾಕಂದ್ರೆ ಅವ್ರೆಕಾಳು ಜಲ್ದಿನ ಕುದ್ಬಿಡ್ತಾವೆ, ಹಸಿವು ಇರ್ತಾವಲ್ಲ. ನೋಡಿರಿ, ಅವ್ರೆಕಾಳು ಪಲ್ಯ ರೆಡಿ ಆಯಿತು. ಇದು ಯಾವುದ್ರ ಜೊತೆ ಆದರೂ ತಿನ್ಕೋಬೋದು. ಇಷ್ಟು ಟೇಸ್ಟಿಯಾಗಿರುತ್ತಂದ್ರೆ ಒಂದು ಸತಿ ಮಾಡಿದ್ರಿ ಅಂದ್ರೆ ಪದೇ ಪದೇ ಮಾಡ್ಕೊಂಡು ತಿಂತೀರಿ. ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ.
ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ, ನಾಳೆ ಸಿಗೋಣ.